ಯಾವುದೇ ಲಾಭದಾಯಕ ಉದ್ಯಮ ಮಾಡದಿದ್ರೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬಾರಿ ಕೇಂದ್ರ ಸರ್ಕಾರಕ್ಕೆ ಬರೋಬ್ಬರಿ 3 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ನೀಡಲು ಸಿದ್ಧತೆಯನ್ನ ನಡೆಸ್ತಾ ಇದೆ. ಹೌದು, ಇದು ಭಾರತದ ಆರ್ಥಿಕ ಇತಿಹಾಸದಲ್ಲೇ ಅತ್ಯಂತ ಗರಿಷ್ಠ ಮೊತ್ತದ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಮತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಈ ಬೃಹತ್ ನಿಧಿ ನಮ್ಮ ದೇಶದ ಬಜೆಟ್ಗೆ ಹೇಗೆ ರಕ್ಷಾ ಕವಚವಾಗಲಿದೆ? RBI ಈ ಕೋಟ್ಯಾಂತರ ರೂಪಾಯಿ ಹಣವನ್ನ ಎಲ್ಲಿಂದ ಗಳಿಸುತ್ತೆ? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಎಸ್ ವೀಕ್ಷಕರೇ, ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಡುವಿನ ಹಣಕಾಸು ವ್ಯವಹಾರಗಳು ಯಾವಾಗಲೂ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಬಾರಿ RBI ಕೇಂದ್ರ ಸರ್ಕಾರಕ್ಕೆ ದಾಖಲೆಯ ಸಪ್ಲೈರ್ಸ್ ಅಥವಾ ಹೆಚ್ಚುವರಿ ಹಣವನ್ನ ವರ್ಗಾವಣೆ ಮಾಡಲು ಸಿದ್ಧತೆಯನ್ನು ನಡೆಸಿ. ಮಾರುಕಟ್ಟೆಯ ಆರ್ಥಿಕ ತಜ್ಞರ ಅಂದಾಜಿನ ಪ್ರಕಾರ 2025-26ರ ಆರ್ಥಿಕ ವರ್ಷದ ಅವಧಿಯ ಬರೋಬ್ಬರಿ 2.8 ಲಕ್ಷ ಕೋಟಿ ರೂಪಾಯಿಯಿಂದ 3.4 ಲಕ್ಷ ಕೋಟಿ ರೂಪಾಯಿಗಳವರೆಗಿನ ಬೃಹತ್ ಮೊತ್ತವನ್ನ RBI ಸರ್ಕಾರಕ್ಕೆ ವರ್ಗಾಯಿಸಲಿದೆ. ಈ ಬೃಹತ್ ವರ್ಗಾವಣೆಯು ಭಾರತದ ಇತಿಹಾಸದಲ್ಲೇ ಅತ್ಯಂತ ಗರಿಷ್ಠ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಈ ಸರ್ಪ್ರೈಸ್ ಹಣ ಅಂದ್ರೆ ಏನು? RBI ಇದನ್ನ ಹೇಗೆ ಗಳಿಸುತ್ತೆ ಮತ್ತು ಇದರಿಂದ ದೇಶದ ಬಜೆಟ್ ಮತ್ತು ಜನಸಾಮಾನ್ಯರ ಮೇಲೆ ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತೆ? ಈ ಎಲ್ಲ ಆರ್ಥಿಕ ರಹಸ್ಯಗಳ ಕಂಪ್ಲೀಟ್ ವಿವರ ಇಲ್ಲಿದೆ. ನಾನು ಶಿವಮೂರ್ತಿ ಸ್ವರ್ಪ. ಸರ್ಕಾರಕ್ಕೆ RBI ನಿಂದ ದಾಖಲೆಯ ಗಿಫ್ಟ್, ಆರ್ಥಿಕ ಅನಿಶ್ಚಿತತೆ ನಡುವೆ ದೊಡ್ಡ ಸಪೋರ್ಟ್. ಹೌದು ವೀಕ್ಷಕರೇ, ಪ್ರಸ್ತುತ ಜಾಗತಿಕ ಆರ್ಥಿಕತೆಯಲ್ಲಿ ಸಾಕಷ್ಟು ಏರುಪೇರುಗಳು ಕಾಣಿಸ್ತಿವೆ. ಜಾಗತಿಕ ಮಟ್ಟದಲ್ಲಿ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಹೆಚ್ಚಾಗಿದೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಂಡವಾಳದ ಹರಿವು ಅತ್ಯಂತ ಅಸ್ಥಿರವಾಗಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ RBI ನೀಡಲು ಉದ್ದೇಶಿಸಿರುವಂತಹ ಈ ಸರ್ಪ್ರೈಸ್ ವರ್ಗಾವಣೆಯು ಕೇಂದ್ರ ಸರ್ಕಾರಕ್ಕೆ ಒಂದು ದೊಡ್ಡ ಆರ್ಥಿಕ ರಕ್ಷಾ ಕವಚ ಅಥವಾ ಫಿಸ್ಕಲ್ ಕುಷನ್ ಒದಗಿಸಲಿದೆ. ಈ ಬಾರಿಯ ನಿರೀಕ್ಷಿತ 2.8ರಿಂದ 3.4 ಲಕ್ಷ ಕೋಟಿ ರೂಪಾಯಿ ವರ್ಗಾವಣೆಯು ಕಳೆದ ಹಣಕಾಸು ವರ್ಷದಲ್ಲಿ ವರ್ಗಾವಣೆಯಾಗಿದ್ದ 2.69 ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗಿದೆ. RBI ಬೋರ್ಡ್ ಸಭೆಯಲ್ಲಿ RBIನ ಪರಿಷ್ಕೃತ ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ ವರ್ಕ್ ರೂಲ್ಸ್ ಅಡಿಯಲ್ಲಿ ಈ ಅಮೌಂಟ್ ಅನ್ನ ಫೈನಲ್ ಮಾಡಲಾಗ್ತಿದೆ. ಏನಿದು RBI ಸಪ್ಲೈಸ್ ವರ್ಗಾವಣೆ? ಕೇಂದ್ರ ಬ್ಯಾಂಕ್ ಹೇಗೆ ಹಣ ಗಳಿಸುತ್ತೆ? ಬಹಳಷ್ಟು ಜನರಿಗೆ ಒಂದು ಕುತೂಹಲ ಇರುತ್ತೆ. ರಿಸರ್ವ್ ಬ್ಯಾಂಕ್ ಕೂಡ ಭಾರತ ಸರ್ಕಾರದ ಒಂದು ಅಂಗವೇ ಆಗಿದ್ರು ಕೂಡ ಅದು ಸರ್ಕಾರಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನ ಯಾಕೆ ಮತ್ತು ಹೇಗೆ ನೀಡುತ್ತೆ? ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. RBI ಯಾವುದೇ ಲಾಭದಾಯಕ ವ್ಯಾಪಾರ ಮಾಡುವ ಸಂಸ್ಥೆ ಅಲ್ಲದಿದ್ರೂ ಕೂಡ ಅದರ ದೈನಂದಿನ ಕಾರ್ಯಚಟುವಟಿಕೆಗಳು ಮತ್ತು ಹೊಂದಿರುವಂತಹ ಆಸ್ತಿಗಳಿಂದ ಅದಕ್ಕೆ ಆದಾಯ ಬರುತ್ತೆ. RBI ಮುಖ್ಯವಾಗಿ 3 ಮೂಲಗಳಿಂದ ಆದಾಯವನ್ನ ಗಳಿಸುತ್ತೆ. ಅವು ಯಾವುವು ಅಂತ ಅಂದ್ರೆ, ಮೊದಲು ಬಾಂಡ್ ಮೇಲಿನ ಬಡ್ಡಿಯಿಂದ. RBI ತನ್ನ ಬಳಿ ಹೊಂದಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೆಕ್ಯೂರಿಟಿಗಳು ಅಥವಾ ಗವರ್ಮೆಂಟ್ ಬಾಂಡ್ಗಳ ಮೇಲೆ ನಿಯಮಿತವಾಗಿ ಬಡ್ಡಿಯನ್ನ ಗಳಿಸುತ್ತೆ. ಸೆಕೆಂಡ್ ಬರೋದು ವಿದೇಶಿ ವಿನಿಮಯ ಆಪರೇಷನ್. RBI ದೇಶದ ರೂಪಾಯಿ ಮೌಲ್ಯವನ್ನ ಸ್ಥಿರವಾಗಿಡಲು ವಿದೇಶಿ ಕರೆನ್ಸಿಗಳನ್ನ, ಪ್ರಮುಖವಾಗಿ ಅಮೆರಿಕನ್ ಡಾಲರ್ಗಳ ಖರೀದಿ ಮತ್ತು ಮಾರಾಟ ಮಾಡುತ್ತೆ. ಈ ವಿದೇಶಿ ಕರೆನ್ಸಿಗಳ ವಹಿವಾಟಿನಲ್ಲಿ ಅದಕ್ಕೆ ಭಾರಿ ಲಾಭ ಸಿಗುತ್ತೆ. ಇನ್ನು ಮೂರನೆಯದಾಗಿ ವಿದೇಶಿ ಸ್ವತ್ತುಗಳ ಮೇಲಿನ ಆದಾಯ. RBI ವಿದೇಶಿ ಬ್ಯಾಂಕುಗಳಲ್ಲಿ ಇಟ್ಟಿರುವಂತಹ ಠೇವಣಿಗಳು ಮತ್ತು ವಿದೇಶಿ ಸರ್ಕಾರಿ ಸೆಕ್ಯೂರಿಟಿಗಳ ಮೇಲೂ ಬಡ್ಡಿಯನ್ನ ಪಡೆಯುತ್ತೆ. ಈ 3 ಮಾರ್ಗಗಳಿಂದ RBI ಆದಾಯವನ್ನ ಗಳಿಸುತ್ತೆ. RBIಗೆ ಬರುವಂತಹ ಈ ಒಟ್ಟು ಆದಾಯದಲ್ಲಿ ಅದು ತನ್ನ ಸಿಬ್ಬಂದಿ ವೆಚ್ಚ, ದಿನಬಳಕೆಯ ಖರ್ಚುಗಳು, ಆಸ್ತಿಗಳ ಸವಕಳಿ ಮತ್ತು ದೇಶದ ಆರ್ಥಿಕ ಭದ್ರತೆಗಾಗಿ ಅಗತ್ಯವಿರುವ ವಿವಿಧ ರಿಸ್ಕ್ ಪ್ರಾವಿಷನ್ಗಳನ್ನ ಅಥವಾ ಮೀಸಲು ನಿಧಿಯನ್ನ ಕಡಿತಗೊಳಿಸುತ್ತೆ. ಈ ಎಲ್ಲಾ ಕಡಿತಗಳ ನಂತರ ಉಳಿಯುವಂತಹ ನಿವ್ವಳ ಲಾಭವನ್ನೇ ಸರ್ಪ್ರೈಸ್ ಅಂತ ಕರೆಯಲಾಗುತ್ತೆ. ಇದನ್ನ RBI ಕಾಯ್ದೆ 1934ರ ಸೆಕ್ಷನ್ 47ರ ಅನ್ವಯ ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆ ಮಾಡಲಾಗುತ್ತೆ. ಅಲ್ಲದೆ ಸೆಕ್ಷನ್ 48ರ ಅಡಿಯಲ್ಲಿ RBIಗೆ ಆದಾಯ ತೆರಿಗೆಯಿಂದ ವಿನಾಯಿತಿ ಇರುವುದರಿಂದ ಅದು ತೆರಿಗೆಯ ಬದಲಾಗಿ ತನ್ನ ಸಂಪೂರ್ಣ ಹೆಚ್ಚುವರಿ ಆದಾಯವನ್ನ ಸರ್ಕಾರಕ್ಕೆ ನೀಡುತ್ತೆ. ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ ವರ್ಕ್ ಏನು? ಬಫರ್ ಗಾತ್ರ ಕಡಿತಗೊಂಡರೆ ವರ್ಗಾವಣೆ ಹೆಚ್ಚಳ. RBI ಎಷ್ಟು ಹಣವನ್ನ ಸರ್ಕಾರಕ್ಕೆ ನೀಡಬೇಕು ಮತ್ತು ಎಷ್ಟು ಹಣವನ್ನ ತನ್ನ ಬಳಿ ಕಾಯ್ದಿರಿಸಿಕೊಳ್ಬೇಕು ಎಂಬುದನ್ನ ನಿರ್ಧರಿಸಲು ಒಂದು ಪ್ರಮುಖ ನಿಯಮಾವಳಿ ಕೂಡ ಇದೆ. ಅದೇ ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ ವರ್ಕ್. ಈ ನಿಯಮಾವಳಿಗಳನ್ನ 2019ರಲ್ಲಿ ಜಾರಿಗೆ ತರಲಾಯಿತು. ಮಾಜಿ RBI ಗವರ್ನರ್ ಬಿಮಲ್ ಜಲನ್ ನೇತೃತ್ವದ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ಚೌಕಟ್ಟನ್ನ ಸಿದ್ಧಪಡಿಸಲಾಯಿತು. ಈ ನಿಯಮಾವಳಿಯ ಪ್ರಕಾರ RBI ತನ್ನ ಬ್ಯಾಲೆನ್ಸ್ ಶೀಟ್ ನ ಒಟ್ಟು ಮೌಲ್ಯದ 4.5ರಿಂದ 7.5ರಷ್ಟನ್ನ ತುರ್ತು ರಿಸ್ಕ್ ಬಫರ್ ಆಗಿ ಇಟ್ಟುಕೊಳ್ಳಬೇಕಾಗುತ್ತೆ. ಇದನ್ನ ಕಾಂಟಿಂಜೆನ್ಸ್ ರಿಸ್ಕ್ ಬಫರ್ ಎನ್ನಲಾಗುತ್ತೆ. ಕಳೆದ ಹಣಕಾಸು ವರ್ಷದಲ್ಲಿ RBI ಈ ಬಫರ್ ಅನ್ನ ಗರಿಷ್ಠ ಮಿತಿಯಾದ 7.5% ನಲ್ಲಿ ಇಟ್ಟಿತ್ತು.
ಆದಾಗ್ಯೂ ಸರ್ಕಾರಕ್ಕೆ 2.69 ಲಕ್ಷ ಕೋಟಿ ರೂಪಾಯಿಯ ಭಾರಿ ಮೊತ್ತ ಸಿಕ್ಕಿತ್ತು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ RBI ಮಂಡಳಿಯು ಈ ಕಾಂಟಿಂಜೆನ್ಸಿ ರಿಸ್ಕ್ ಬಫರ್ ಅನ್ನ 7.5% ನಿಂದ 6.5%ಗೆ ಇಳಿಸಿದ್ರೆ ಸರ್ಕಾರಕ್ಕೆ ಸಿಗುವ ಹೆಚ್ಚುವರಿ ಹಣದ ಪ್ರಮಾಣ ಮತ್ತಷ್ಟು ಹೆಚ್ಚಾಗಲಿದೆ. ಇದರಿಂದಾಗಿ ಒಟ್ಟು ವರ್ಗಾವಣೆ ಮೊತ್ತವು ಅಂದಾಜಿನ ಗರಿಷ್ಠ ಮಿತಿಯಾದ 3.4 ಲಕ್ಷ ಕೋಟಿ ರೂಪಾಯಿಗೆ ತಲುಪಬಹುದು ಅಂತ ಆರ್ಥಿಕ ವಿಶ್ಲೇಷಕರು ಲೆಕ್ಕಾಚಾರವನ್ನು ಹಾಕಿದ್ದಾರೆ. 5 ವರ್ಷದ RBI ಸಪ್ಲೈಸ್ ವರ್ಗಾವಣೆ ಹೇಗಿದೆ? ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವ ಆದಾಯ. RBI ಪ್ರತಿ ವರ್ಷ ಸರ್ಕಾರಕ್ಕೆ ವರ್ಗಾಯಿಸುತ್ತಿರುವಂತಹ ಸಪ್ಲೈಸ್ ಮೊತ್ತವು ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಕಳೆದ 5 ವರ್ಷಗಳ ಸಪ್ಲೈಸ್ ಅಮೌಂಟ್ ಅನ್ನ ನೋಡುವುದಾದ್ರೆ 2021-2022ರಲ್ಲಿ 0.90 ಲಕ್ಷ ಕೋಟಿ ಅಂದ್ರೆ 90,000 ಕೋಟಿ ರೂಪಾಯಿ ಸಪ್ಲೈಸ್ ಅಮೌಂಟ್ ಅನ್ನ RBI ಕೇಂದ್ರ ಸರ್ಕಾರಕ್ಕೆ ವರ್ಗಾಯಿಸಿತ್ತು. ಸಾಮಾನ್ಯ ಪ್ರಮಾಣದ ವರ್ಗಾವಣೆ, ಯಾವುದೇ ವಿಶೇಷ ಲಾಭಾಂಶ ಇರಲಿಲ್ಲ. 2022-23ರಲ್ಲಿ 87,000 ಕೋಟಿ ರೂಪಾಯಿಯನ್ನ ವರ್ಗಾಯಿಸಿತ್ತು. ಇದು 2022ರ ಆರ್ಥಿಕ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಇತ್ತಾದ್ರೂ ಕೂಡ ಆರೋಗ್ಯಕರ ಮಟ್ಟದಲ್ಲಿ ಇತ್ತು. 2023-24ರಲ್ಲಿ 1.76 ಲಕ್ಷ ಕೋಟಿ ರೂಪಾಯಿ ಅಮೌಂಟ್ ಅನ್ನ ಕೇಂದ್ರಕ್ಕೆ RBI ನೀಡಿತ್ತು. ಈ ಅವಧಿಯಲ್ಲಿ ದಾಖಲೆಯ ವರ್ಗಾವಣೆ ಕಂಡು ಬಂದಿತ್ತು. 2024-25ರ ಆರ್ಥಿಕ ವರ್ಷದಲ್ಲಿ 2.69 ಲಕ್ಷ ಕೋಟಿ ರೂಪಾಯಿಯನ್ನ ಕೇಂದ್ರಕ್ಕೆ RBI ನೀಡಿತ್ತು. ಇದು RBI ಕೇಂದ್ರ ಮಂಡಳಿಯು ಅನುಮೋದಿಸಿದ ಐತಿಹಾಸಿಕ ಮತ್ತು ಗರಿಷ್ಠ ವರ್ಗಾವಣೆ. ಆರ್ಥಿಕ ವರ್ಷದಲ್ಲಿ 2025-26ರಲ್ಲಿ ಅಂದಾಜು 2.8 ರಿಂದ 3.4 ಲಕ್ಷ ಕೋಟಿ ರೂಪಾಯಿಯನ್ನ RBI ಕೇಂದ್ರಕ್ಕೆ ನೀಡುವ ಸಾಧ್ಯತೆ ಇದೆ. ಇದು ಮಾರುಕಟ್ಟೆ ನಿರೀಕ್ಷೆಗಳ ಪ್ರಕಾರ ಹೊಸ ಇತಿಹಾಸ ಸೃಷ್ಟಿಸುವ ಸಾಧ್ಯತೆ ಇದೆ. ಈ ಅಂಕಿಅಂಶಗಳನ್ನು ಗಮನಿಸಿದರೆ ಒಂದೆಡೆ 2013ರ ಅವಧಿಯಲ್ಲಿ ಕೇವಲ 13,000 ಕೋಟಿ ರೂಪಾಯಿಯಷ್ಟಿದ್ದ RBI ವರ್ಗಾವಣೆಯು ಇಂದು ಲಕ್ಷ ಕೋಟಿಗಳ ಗಡಿಯನ್ನ ದಾಟಿದೆ. ಇತ್ತೀಚಿನ ವರ್ಷಗಳಲ್ಲಿ RBIನ ವಿದೇಶಿ ಕರೆನ್ಸಿ ವಹಿವಾಟು ಮತ್ತು ಭಾರತೀಯ ಬಾಂಡ್ಗಳ ಮೇಲಿನ ಬಡ್ಡಿಯ ಗಳಿಕೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಿರುವುದು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಬಹುದು. ಈ ಬಾರಿ ಇಷ್ಟೊಂದು ಲಾಭ ಬಂದಿದ್ದು ಹೇಗೆ? ಇಷ್ಟು ದಿನ ಇಲ್ಲದಿದ್ದ ಇಷ್ಟೊಂದು ಲಾಭ ಹೀಗೇಕೆ ಬಂತು ಅಂತ ನೀವು ಕೇಳಬಹುದು. ಈ ಹಣಕಾಸು ವರ್ಷದಲ್ಲಿ RBIಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಆದಾಯ ಬರಲು 2 ಪ್ರಮುಖ ಆರ್ಥಿಕ ಕಾರಣಗಳಿವೆ. ಮೊದಲನೇ ಅಂಶವಾಗಿ ಸರ್ಕಾರಿ ಬಾಂಡ್ಗಳ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಪ್ರಮುಖವಾಗುತ್ತೆ. ಆರ್ಥಿಕತೆಯಲ್ಲಿ ಲಿಕ್ವಿಡಿಟಿ ಅಥವಾ ನಗದು ಹರಿವನ್ನ ನಿಯಂತ್ರಿಸಲು RBI ಮುಕ್ತ ಮಾರುಕಟ್ಟೆಯಲ್ಲಿ ಗವರ್ಮೆಂಟ್ ಬಾಂಡ್ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮತ್ತು ಮಾರಾಟ ಮಾಡಿದೆ. ಬಾಂಡ್ ಈಲ್ಡ್ ಹೆಚ್ಚಾಗಿದ್ದ ಅವಧಿಯಲ್ಲಿ RBI ನಡೆಸಿದ ಈ ವ್ಯವಹಾರಗಳಿಂದ ಅದಕ್ಕೆ ಹೆಚ್ಚಿನ ಬಡ್ಡಿಯ ಆದಾಯ ಲಭಿಸಿದೆ. ಇನ್ನು ಎರಡನೇ ಅಂಶ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಹಸ್ತಕ್ಷೇಪ. ರೂಪಾಯಿ ಮೌಲ್ಯವು ಕುಸಿಯದಂತೆ ತಡೆಯಲು RBI US ಡಾಲರ್ ಅನ್ನ ಭಾರಿ ಪ್ರಮಾಣದಲ್ಲಿ ಮಾರಾಟ ಮಾಡಿದೆ. ವರದಿಗಳ ಪ್ರಕಾರ RBI ಫೆಬ್ರವರಿವರೆಗೂ ಸುಮಾರು $166 ಬಿಲಿಯನ್ ಮತ್ತು ಕೇವಲ ಮಾರ್ಚ್ ತಿಂಗಳಲ್ಲಿ $40 ಬಿಲಿಯನ್ ಗಿಂತ ಹೆಚ್ಚಿನ ಮೌಲ್ಯದ ವಿದೇಶಿ ಕರೆನ್ಸಿಯನ್ನ ಮಾರಾಟ ಮಾಡಿದೆ. ಆದಾಗ್ಯೂ ಕೂಡ ಇದು ಕಳೆದ ವರ್ಷದ ಒಟ್ಟು ಮಾರಾಟವಾದ $399 ಬಿಲಿಯನ್ ಗಿಂತ ಕಡಿಮೆ ಇದ್ರೂ ಕರೆನ್ಸಿ ಮಾರುಕಟ್ಟೆಯ ಆರ್ಥಿಕ ಲಾಭಗಳಿಂದಾಗಿ ಈ ಬಾರಿ RBIಗೆ ನೈಜ ಲಾಭ ಹೆಚ್ಚಾಗಿದೆ. ಭವಿಷ್ಯದ ಭದ್ರತೆಗಾಗಿ ಮೀಸಲಿಡುವ ನಿಧಿಗಳು. RBI ತನ್ನ ಲಾಭದ ಹಣವನ್ನ ಸಂಪೂರ್ಣವಾಗಿ ಸರ್ಕಾರಕ್ಕೆ ಕೊಡುವುದಿಲ್ಲ. ದೇಶದ ಹಣಕಾಸು ವ್ಯವಸ್ಥೆಯ ಸ್ಥಿರತೆಯನ್ನ ಕಾಪಾಡಲು ಅದು ವಿಭಿನ್ನ ನಿಧಿಗಳನ್ನ ನಿರ್ವಹಿಸುತ್ತೆ. ಫಸ್ಟ್ ಕಾಂಟಿಜೆನ್ಸಿ ಫಂಡ್ ಬರುತ್ತೆ. ಇದು ಯಾವುದೇ ದೇಶದಲ್ಲಿ ಎದುರಾಗಬಹುದಾದ ಆರ್ಥಿಕ ಬಿಕ್ಕಟ್ಟು, ಬ್ಯಾಂಕಿಂಗ್ ಕುಸಿತ ಅಥವಾ ಕರೆನ್ಸಿ ಮೌಲ್ಯದ ತೀವ್ರ ಏರಿಳಿತವನ್ನ ನಿಭಾಯಿಸಲು ಇಟ್ಟುಕೊಳ್ಳುವ ತುರ್ತು ನಿಧಿ ಆಗಿದೆ. ಜಲನ್ ಸಮಿತಿಯ ಪ್ರಕಾರ ಇದು ಬ್ಯಾಲೆನ್ಸ್ ಶೀಟ್ ನ 5.5% ನಿಂದ 6.5% ನಷ್ಟಿರಬೇಕು. ಎರಡನೇದು ಅಸೆಟ್ ಡಿಪ್ರಿಸಿಯೇಷನ್ ಫಂಡ್ ಬರುತ್ತೆ. RBI ಹೊಂದಿರುವಂತಹ ವಿದೇಶಿ ವಿನಿಮಯ ಮತ್ತು ದೀರ್ಘಕಾಲೀನ ಹೂಡಿಕೆಗಳ ಆಸ್ತಿ ಮೌಲ್ಯವು ಕಡಿಮೆ ಆದಾಗ ಉಂಟಾಗುವ ನಷ್ಟವನ್ನ ಸರಿದೂಗಿಸಲು ಈ ನಿಧಿಯನ್ನ ಬಳಸಲಾಗುತ್ತೆ. ಇನ್ನು ಮೂರನೆಯದು ಕರೆನ್ಸಿ ಮತ್ತು ಚಿನ್ನದ ಮೌಲ್ಯಮಾಪನ ಖಾತೆ. ಇದು RBI ಹೊಂದಿರುವ ಚಿನ್ನ ಮತ್ತು ಡಾಲರ್ ಮೌಲ್ಯಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಬದಲಾಗ್ತಾ ಇರ್ತವೆ. ಈ ನೋಷನಲ್ ಅಥವಾ ಅನಿಶ್ಚಿತ ಏರಿಳಿತಗಳನ್ನ ನಿಭಾಯಿಸಲು CGRA ಖಾತೆಯನ್ನ ಕಾಯ್ದಿರಿಸಲಾಗುತ್ತೆ. ಈ ಅಕೌಂಟ್ ನಲ್ಲಿ ಜಾಸ್ತಿ ವ್ಯಾಲ್ಯೂ ಬಂದಾಗ ನಿಯಮಾವಳಿಯ ಅಡಿಯಲ್ಲಿ ಅದನ್ನ ಹೆಚ್ಚುವರಿ ಬಂಡವಾಳವಂತ ಪರಿಗಣಿಸಿ ಸರ್ಕಾರಕ್ಕೆ ವರ್ಗಾಯಿಸಲು ಅವಕಾಶ ಸಿಗುತ್ತೆ. ಜನಸಾಮಾನ್ಯರಿಗೆ ಇದರಿಂದ ಏನ್ ಲಾಭ? ದೇಶದ ಬಜೆಟ್ ಮತ್ತು ವಿತ್ತೀಯ ಕೊರತೆಯ ಮೇಲೆ RBIನ ಈ ನಿರ್ಧಾರದಿಂದ ಆಗುವ ಪರಿಣಾಮ ಏನು? ಜನರಿಗೆ ಏನ್ ಲಾಭ ಎಂಬುದನ್ನು ಗಮನಿಸಿದ್ರೆ RBIನಿಂದ ಸಿಗುವ ಈ ಭಾರಿ ಮೊತ್ತವು ದೇಶದ ಬಜೆಟ್ ಮತ್ತು ಸರ್ಕಾರದ ಹಣಕಾಸು ಪರಿಸ್ಥಿತಿಗೆ ಬೂಸ್ಟರ್ ಡೋಸ್ ಅನ್ನ ನೀಡಲಿದೆ. ಕೇಂದ್ರ ಸರ್ಕಾರವು ತನ್ನ ಬಜೆಟ್ನಲ್ಲಿ RBI ಹಾಗೂ ಇತರ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿಂದ ಒಟ್ಟು 2.56 ಲಕ್ಷ ಕೋಟಿ ರೂಪಾಯಿ ಲಾಭಾಂಶ ಬರಬಹುದು ಅಂತ ಅಂದಾಜಿಸಿತ್ತು. ಆದರೆ ಈಗ ಕೇವಲ RBI ಒಂದರಿಂದಲೇ 2.8 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣ ಸಿಗ್ತಾ ಇರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಿರೀಕ್ಷೆಗಿಂತ ಹೆಚ್ಚಿನ ಹಣ ಬರಲಿದೆ. ಇದರೊಂದಿಗೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಕೂಡ ಈ ವರ್ಷ ಸುಮಾರು 2 ಲಕ್ಷ ಕೋಟಿ ರೂಪಾಯಿನಷ್ಟು ದಾಖಲೆಯ ನಿವ್ವಳ ಲಾಭವನ್ನ ವರದಿ ಮಾಡಿದ್ದು ಸರ್ಕಾರದ ಒಟ್ಟು ಡಿವಿಡೆಂಡ್ ಆದಾಯವು ಮತ್ತಷ್ಟು ಹೆಚ್ಚಾಗಲಿದೆ.
ಇದು ಸರ್ಕಾರಕ್ಕೆ ಮೂಲಸೌಕರ್ಯ ಅಭಿವೃದ್ಧಿ, ರಕ್ಷಣೆ ಮತ್ತು ಇತರ ಜನಕಲ್ಯಾಣ ಯೋಜನೆಗಳಿಗೆ ಹೆಚ್ಚಿನ ಹಣವನ್ನ ಖರ್ಚು ಮಾಡಲು ಸಹಾಯ ಮಾಡುತ್ತೆ. ಆರ್ಥಿಕ ತಜ್ಞರ ಪ್ರಕಾರ ಸರ್ಕಾರವು ಈಗಾಗಲೇ ಈ ಆದಾಯದ ಅಂದಾಜನ್ನ ಬಜೆಟ್ನಲ್ಲಿ ಗಣನೆಗೆ ತೆಗೆದುಕೊಂಡಿರುವುದರಿಂದ ಇದು ವಿತ್ತೀಯ ಕೊರತೆಯ ಲೆಕ್ಕಾಚಾರಗಳನ್ನ ಸಂಪೂರ್ಣವಾಗಿ ಬದಲಾಯಿಸದೇ ಇರಬಹುದು. ಆದರೆ ಸರ್ಕಾರದ ಮಾರುಕಟ್ಟೆ ಸಾಲದ ಹೊರೆಯನ್ನ ಕಡಿಮೆ ಮಾಡಲು ಅದು ಖಂಡಿತವಾಗಿ ನೆರವಾಗುತ್ತೆ. ಒಟ್ನಲ್ಲಿ RBIನ ಈ ದಾಖಲೆಯ ಸಪ್ಲೈಸ್ ವರ್ಗಾವಣೆಯು ದೇಶದ ಬಜೆಟ್ ನಿರ್ವಹಣೆಗೆ ಹೆಚ್ಚಿನ ಶಕ್ತಿ ನೀಡಲಿದೆ. ಅದೇ ಸಮಯದಲ್ಲಿ ತನ್ನ ಸ್ವಾಯತ್ತತೆ ಮತ್ತು ದೇಶದ ಆರ್ಥಿಕ ಭದ್ರತೆಯ ರಿಸ್ಕ್ ಬಫರ್ಗಳನ್ನ ಬ್ಯಾಲೆನ್ಸ್ ಮಾಡುತ್ತಾ RBI ಕೈಗೊಳ್ಳುವ ಈ ನಿರ್ಧಾರವು ಭಾರತದ ಎಕನಾಮಿಕ್ ಸ್ಟೆಬಿಲಿಟಿಯನ್ನ ಎತ್ತಿ ಹಿಡಿಯುತ್ತೆ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ, ಮಾಹಿತಿ ಅಷ್ಟೇ ಅಲ್ಲ, ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.